ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ಇಟ್ಸ್ ಜಸ್ಟ್ ಸಿಟಿ ರೈಡು, ಕಾಲೇಜ್ ರೈಡು. ವೆದರ್ ಮಸ್ತಾಗಿದೆ ಬೆಂಗಳೂರಲ್ಲಿ. ಅಷ್ಟು ಬಿಸಿಲು ಇಲ್ಲ, ಸ್ವಲ್ಪ ಮಳೆ ಬರೋ ಥರ ಇದೆ. ಅದ್ರ ಜೊತೆ GT ಇದ್ಬಿಟ್ರೆ ಸೂಪರಾಗಿರುತ್ತೆ. ಇವತ್ತೇನು ರಶ್ ರೈಡ್ ಅಲ್ಲ, ಒಂದು ನಾರ್ಮಲ್ ಡೀಸೆಂಟ್ ರೈಡು. ಆ್ಯಕ್ಚುಲಿ ಈ ರೈಡ್ ಮಾಡ್ತಿರೋದು ಹೊಸ ವೈಸರ್ ಪರ್ಚೇಸ್ ಮಾಡಿದ್ದೆ, ಅದನ್ನು ಚೆಕ್ ಮಾಡೋಕ್ಕೆ. ಲೈಕ್ ಡ್ಯುಯಲ್ ಪರ್ಪಸ್ ವೈಸರ್ ಅಂತ. ಅದು ಡೇಯಲ್ಲೂ ಹಾಕೋಬೋದು, ಆಮೇಲೆ ನೈಟ್ ವಿಷನು ಇದೆ ಅದರಲ್ಲಿ, ಆ್ಯಕ್ಸ್ ಆರ್ ಏಪೆಕ್ಸ್ದು. ಅದನ್ನು ಟೆಸ್ಟ್ ಮಾಡೋಕ್ಕೆ ಇವತ್ತು ಆ್ಯಕ್ಚುಲಿ ರೈಡಿಗೆ ಹೋಗ್ತಿರೋದು. ಆಮೇಲೆ ಸ್ವಲ್ಪ ಕೆಲಸ ಇತ್ತು ಕಾಲೇಜ್ ಕಡೆ, ಮುಗಿಸ್ಕೊಂಬರೋಣ ಅಂತ. ಐ ಹೋಪ್ ವಾಯ್ಸ್ ಕ್ವಾಲಿಟಿ ಎಲ್ಲ ನೀಟಾಗೇ ಬರ್ತಿದೆ, ಆ್ಯಂಗಲ್ ಎಲ್ಲ ಕರೆಕ್ಟ್ ಇದೆ. ತುಂಬ ದಿನ ಆದಮೇಲೆ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಪೆಟ್ರೋಲು ಏನೋ ಬೇಡ, ಐತೆ ಪೆಟ್ರೋಲ್ 2 ಪಾಯಿಂಟು ಸಾಕು. 2 ಪಾಯಿಂಟು GT ಏನು ಬೇಜಾರೇ ಆಗಲ್ಲ, ಯಾವಾಗ ಬೇಕಾದರೂ ಎತ್ಬಿಟ್ಟು ಓಡಿಸಿ ಒಂಥರ ಬೇರೆಯೇ ವೈಬ್ಸ್ ಕೊಡುತ್ತೆ, ಬೋರ್ ಆಗಲ್ಲ, ಮಸ್ತಾಗಿರುತ್ತೆ ಯಾವಾಗ ಓಡಿಸಿದ್ರು. ಇವಾಗ ಬೇರೆ ಆ್ಯಕ್ಚುಲಿ DB ಕಿಲ್ಲರ್ಸ್ ಹಾಕಿದ್ದೀನಿ, ಯಾಕಂದರೆ ಕಾಲೇಜ್ ಕಡೆ ಚೂರು ಕಾಪ್ಸ್ ಇದು ಹಾವಳಿ ಹೆವಿ ಆಗಿಬಿಟ್ಟಿದೆ, ಅದಕ್ಕೆ DB ಕಿಲ್ಲರ್ ಹಾಕಿದ್ದೀನಿ, ಸ್ವಲ್ಪ ಬಚಾವಾಗೋಣ ಅಂತ. ನನ್ನ ಸೆಟಪ್ ನಿಮಗೆ ಗೊತ್ತೇ ಇದೆ, ರೆಡ್ ರೂಸ್ಟರ್ಸು ಫುಲ್ ಸಿಸ್ಟಮ್ ಅಲ್ಲ, ಸ್ಲಿಪ್ ಆನು. ಅದ್ರ ಜೊತೆ NK's ಏರ್ ಫಿಲ್ಟ್ರ್ ಮತ್ತು ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ ಫುಲ್ ಅಪ್ಗ್ರೇಡ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಏನು ಮಾಡಿಫಿಕೇಷನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ಏನು ಮಾಡೋಕ್ಕಾಗುತ್ತಂತ. ಸಿಕ್ಕಾಕೋಬೇಡ ಗುರು. ಎಲ್ಲಿ ಹೆಲ್ಮೆಟ್ ಇಲ್ಲ. ಆಮೇಲೆ ಏನಿದು ಲೆಗ್ ಬ್ರೇಕಿಂಗ್ ಸಿಸ್ಟಮ್ ನೋಡಿ ಗೈಸ್, ABS ಅಲ್ಲ LBS. ಓಹೋ, ಖಾಲಿ ರೋಡು. अभी मजा आएगा ना भिड़ो. ಓಹೋ ಕ್ರೇಜಿ. ಓಹೋ ಕೂಲ್ ಡೌನ್ ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಓಕೆ, ಮಸ್ತಾಗಿತ್ತು ಅಂದ್ಕೊಳ್ಳಿ. ಸ್ಟ್ರೆಚ್ಚು ಫುಲ್ ಖಾಲಿ, ಯಾರೂ ಇಲ್ಲ. ಇಂಥ ಸ್ಟ್ರೆಚ್ಗಳು ಸಿಗೋದೇ ಕಮ್ಮಿ. GT ಬಿಡಿ ಆರಾಮ್ 140-150 ಹೋಗುತ್ತೆ. ಅದೆಂತ ಅದು 4th ಗೇರಲ್ಲೇ ಹೋಗ್ಬಿಡುತ್ತೆ, ಅದು 140+. ಸೊ ಅದಕ್ಕೇನು ಟೆನ್ಷನ್ ಇಲ್ಲ. GTದು ಸ್ಟೇಬಲು ಇರುತ್ತೆ. ತುಂಬ ಜನ ವಾಬಲ್ ಆಗುತ್ತಂತಾರೆ, ಬಟ್ ನಾನೇನು ವಾಬಲ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಮಾಲ್ ಆಫ್ ಏಷ್ಯಾ ನಿಮ್ಗೆ ಗೊತ್ತೇ ಇರುತ್ತೆ ಯೂಶ್ವಲಿ ಯಾವ ಕಡೆ ಹೊಟ್ಟಿದ್ದೀನಿ ಅಂತ. ಏರ್ಪೋರ್ಟ್ ಸೈಡೇ ಹೊಟ್ಟಿದ್ದೀನಿ, ಬಟ್ ಏರ್ಪೋರ್ಟ್ವರೆಗೂ ಹೋಗಲ್ಲ ಆ ರೋಡು. ಇಲ್ಲಿ ಬೇರೆ ಇವಾಗ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಇದು ಮಾಡಿಬಿಟ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ, ಹೆವಿ ಕಮ್ಮಿ ಆಗುತ್ತೆ. ಎಕ್ಸ್ಪೆಷಲಿ ST ಮಾಲ್ ಹೆಬ್ಬಾಳ್ ಹತ್ರ. ಇವನು ನೋಡಿ, ರೈಟ್ ಇಂಡಿಕೇಟ್ರ್ ಹಾಕ್ಕೊಂಡು ಈ ಕಡೆ ಲೆಫ್ಟಿಗೆ ಬಂದವನೆ. ಏನು ಹೇಳೋದು ಇಂಥವ್ರಿಗೆ, ರೈಟಲ್ಲೇ ಇರಬೇಕು ಇವ್ರು. ನೋಡಿ, ಗ್ರೀನ್ ಇದ್ದಾಗ ಹೋಗ್ತಾರೆ. ಹೋಗಿ ಅಮ್ಮ, ಹೋಗು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ.
ಕಲಾವಿದರಿದ್ದಾರೆ ತುಂಬ ಕರ್ನಾಟಕದಲ್ಲಿ. ಇವ್ರು ಯಾರು ಗುರು ಹಿಂಗೆ ನಿಂತವ್ರೆ? ಸ್ಮೂದಾಗಿದೆ ಅಂದ್ಕೊಳ್ಳಿ ಬೈಕ್. ಇವಾಗ ಆ್ಯಕ್ಚುಲಿ 8300 ಕಿಲೋಮೀಟರ್ಸ್ ಆಯಿತು ನಾನು ಓಡಿಸ್ಬಿಟ್ಟು. ಲಾಸ್ಟ್ ಟೈಮ್ ಚೈನ್ ಲೂಪ್ ಮಾಡಿದ್ದು ಐ ಥಿಂಕ್ ಒಂದು 300 ಕಿಲೋಮೀಟರ್ಸ್ ಮುಂಚೆ ಅನಿಸುತ್ತೆ. ಸೊ ಇವಾಗ ಮಾಡಿಸ್ಬೇಕು. ಎವ್ರಿ 500 ಕಿಲೋಮೀಟರ್ ಮಾಡಿಸ್ತೀನಿ ನಾನು. ನೋ ಕಾಮೆಂಟ್ಸ್ ಇಲ್ಲ ಸರ್, ಈ ಸತಿ ಮಾಡಿಸಿಲ್ಲ. ಬಟ್ ಅಷ್ಟೇನು ನನಗೆ ಏನಂತಾರೆ ರಫ್ ಫೀಲ್ ಆಗ್ತಿಲ್ವ ಗೇರ್ ಚೇಂಜ್ ಮಾಡುವಾಗ. ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಏನಂತ. ಬಟ್ ಆದರೂ ಚೈನ್ ಲೂಪ್ ಮತ್ತು ಕ್ಲೀನ್ ಎವ್ರಿ 500 ಕಿಲೋಮೀಟರ್ಸು ಮಸ್ಟ್ ಅಂದ್ಕೊಳ್ಳಿ ನಿಮ್ಮ ಚೈನ್ ಚೆನ್ನಾಗಿರ್ಬೇಕಂದ್ರೆ. RCB ಸ್ಕೂಟಿಯಿಂದ ನೋಡಿ RCB. ನಾನು ಆ್ಯಕ್ಚುಲಿ ವ್ಲಾಗಲ್ಲಿ ಹೇಳಿಲ್ಲ ಗುರು ನಮ್ಮ ಟೀಮ್ RCB ಗೆದ್ದೈತೆ. ಬಟ್ ಅದಾದಮೇಲೂ ಒಂದು ಅನ್ಫಾರ್ಚುನೇಟ್ ಇವೆಂಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ RCB ಗೆದ್ದಿದ್ದು 18 ಇಯರ್ಸ್ ಆದಮೇಲೆ ಕ್ರೇಜಿ ಅಂದ್ಕೊಳ್ಳಿ. ನಾನು ಆ್ಯಕ್ಚುಲಿ ಬೈಕ್ ತೆಗೆದ್ಬಿಟ್ಟು ನೈಟೆಲ್ಲ ಸೌಂಡ್ ಮಾಡೋಣ ಹೆಂಗೂ ರೆಡ್ ರೂಸ್ಟರ್ಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಆಲ್ರೆಡಿ ಜನ ಮಾಡ್ತಿರೋ ಸೌಂಡ್ ನೋಡಿಬಿಟ್ಟು ನಾನೇ ಸೈಲೆಂಟ್ ಆದೆ. ಯಾರೋ ಪಲ್ಸರ್ ಅಣ್ಣ ಫುಲ್ ಹೊಡಿತಾ ಅವನೇ 100. ಗೈಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಸ್ವಲ್ಪ ಸ್ಪೀಡಿಂಗ್ ಮಾಡ್ಬೋದು. ಅದೇ ರೆಗ್ಯುಲರಾಗಿ ಸ್ಪೀಡಿಂಗ್ ಮಾಡೋದು ಬೇಡ ಅಂತ ನನ್ನ ಅಡ್ವೈಸು. ಬರೀ ಡೌಗಳಿಂದ. ಯಾಕಂದರೆ ನನ್ನ ಬ್ಲಾಗ್ಸಲ್ಲಿ ನೀವು ಸ್ಪೀಡಿ ವೀಡಿಯೋಸು ನೋಡಿರ್ತೀರಾ, ರೀಲ್ಸಲ್ಲೂ ನೋಡಿರ್ತೀರಾ. ಅದು ಲೈಕ್ ಸಂಡೇಸ್ ಯಾವಾಗ ಫನ್ ರೈಡ್ ಇರುತ್ತೆ. ಬಟ್ ಇವಾಗ ನನಗೇನು ಅರ್ಜೆಂಟ್ ಇಲ್ಲ, ಜಸ್ಟ್ ಕಾಲೇಜ್ ಹೋಗಬೇಕು, ಚೂರು ಕೆಲಸ ಮುಗಿಸ್ಬೇಕು. ಸೊ ಆರಾಮಾಗಿ ಫೀಲ್ ಮಾಡ್ಕೊಂಡು ಹೋಗಬೇಕು. ಸೊ ಫೀಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಬನ್ನಿ ಫೀಲ್ ಮಾಡ್ಕೊಂಡು ನಾರ್ಮಲ್ 100-120 ಕ್ರೂಸ್ ಮಾಡ್ಕೊಂಡು ಹೋಗೋಣ. ಬಟ್ ರೆಡ್ ರೂಸ್ಟರ್ಸ್ ಇದ್ದರೆ ಇನ್ನೂ ಮಜಾ ಇರ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ದೊಡ್ಡ ನಮಸ್ಕಾರ. ಆಮೇಲೆ ವಿಡಿಯೋ ನೋಡ್ಬಿಟ್ಟು ನನಗೆ ಲಾಕ್ ಹಾಕ್ಬಿಟ್ರೆ ಕಷ್ಟ. ರೋಡ್ಸ್ ನೋಡಿ ಹೆಂಗಿದೆ. ಅಲ್ಲೊಂದು ಬಾವಿ, ಇಲ್ಲೊಂದು ದೊಡ್ಡ ಬಾವಿ ಅಲ್ಲ ಕೆರೆ, ಇದು ಕೆರೆ. ಹಿಂಗಂದರೆ ಎಷ್ಟು ಕಷ್ಟ ಈ ಥರ ಇದ್ದರೆ. ಬಟ್ ಏನೂ ರೆಡಿ ಮಾಡಲ್ಲ. ಇದೇ ತುಂಬ ಒಂದು 2 ಇಯರ್ಸಿಂದ ನೋಡ್ತಿದ್ದೀವಿ ಈ ರೋಡು ಹಿಂಗೆ ಇದೆ ಅಂದ್ಕೊಳ್ಳಿ. ಎಷ್ಟು ರಿಸ್ಕಿ ಅಂದರೆ ತುಂಬ ಡೀಪ್ ಇದೆ. ಏನಂತಾರೆ ಆ ಗುಂಡಿ. ಆಲ್ಮೋಸ್ಟ್ ಕಾಲೇಜಿಗೆ ಬಂದಾಯಿತು. ಆ್ಯಕ್ಚುಲಿ ವೈಸರ್ದು ಯಾವ ವೈಸರು, ನನ್ನ ಹೆಲ್ಮೆಟ್ ಲುಕ್ಕು, ಸೆಟಪ್ ಲುಕ್ದು ಫೋಟೋ ಹಾಕ್ತೀನಿ. ಆಮೇಲೆ ಇಲ್ಲಿಗೆ ವ್ಲಾಗ್ ಎಂಡ್ ಆಗಲ್ಲ ಅನಿಸುತ್ತೆ. ಮೇ ಬಿ ಹೋಗ್ತಾ ವೆದರ್ ನೋಡ್ಕೊಂಬಿಟ್ಟು ವ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಸಿಗೋಣ. ಒಂದು ಸತಿ ನಮ್ಮ ಕಾಲೇಜ್ದು ದರ್ಶನ ಮಾಡಿಸ್ಬಿಡ್ತೀನಿ ನಿಮಗೆ ಆಚೆಯಿಂದಾನೆ. ಎಲ್ರಿಗೂ ಗೊತ್ತಿರುತ್ತೆ ಯಾವ ಕಾಲೇಜ್ ಅಂತ. ಇಲ್ಲಿಂದ ನೋಡಿದ್ರೇ ಗೊತ್ತಾಗುತ್ತೆ ಈ ರೋಡು, ಲೈಕ್ ಬೆಂಗಳೂರಲ್ಲಿರೋರಿಗೆ. ಇದು ಆ್ಯಕ್ಚುಲಿ ಆಚೆ ಪಾರ್ಕಿಂಗು. ನಾನು ಒಳಗಡೆ ಮಾಡ್ತೀನಿ ಸೇಫ್ ಅಂತ. ಸುಮ್ಮನೆ ಟೆನ್ಷನ್ ಬೇಡ ನನಗೆ. ಇದು ನೋಡಿ ನಮ್ಮ ಕಾಲೇಜು ಫುಲ್ ಮಣ್ಣು ಆಗಿಬಿಟ್ಟೈತೆ. A few moments later. ಮತ್ತೆ ರೈಡ್ ಕಂಟಿನ್ಯೂ, ವ್ಲಾಗ್ ಕಂಟಿನ್ಯೂ. ಬ್ಯಾಂಗ್ಳೂರ್ ವೆದರ್ ಅಂತೂ ಮಸ್ತಾಗಿದೆ ಅಂದ್ಕೊಳ್ಳಿ. ತುಂಬ ಲೈಟ್ ರೈನ್ಫಾಲ್ ಇದೆ, ನೋಡ್ಬೋದು. ಸ್ಲೈಟಾಗಿದೆ ರೈನ್ಫಾಲು.
ಜಾಸ್ತಿನೂ ಇಲ್ಲ. ಲೈಟಾಗಿರೋ ಮಳೆಯಲ್ಲಿ ಗಾಳಿಯಲ್ಲಿ ಓಡಿಸೋ ಮಜಾನೇ ಬೇರೆ. ಮನೇಲಿ ಕೂತ್ಕೊಂಡಿದ್ರೆ ಸ್ಯಾಟರ್ಡೆ ಸಂಡೇ ಅಷ್ಟು ಫನ್ ಇರಲ್ಲ, ಈ ಥರ ಆಚೆ ಬಂದ್ರೇ ಫನ್ನು. ನನ್ನ ಜಿ ಟಿ ಬೇರೆ ಬ್ಲಿಂಕ್ ಆಗ್ತೈತೆ, ಜಿ ಟಿ ಪ್ರಾಬ್ಲಮ್ಸ್ ಆಲ್ರೆಡಿ. ಫ್ಯೂಲ್ ಐತೆ, ಬಟ್ ಆದರೂ ಯಾವುದೇ ಜಿ ಟಿ ತೊಗೊಳ್ಳಿ, ಮೋಸ್ಟ್ ಆಫ್ ದ ಜಿ ಟಿಯಲ್ಲಿ ಫ್ಯೂಲ್ ಟ್ಯಾಂಕ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಫ್ಯೂಲ್ ಇದ್ದರೂ ಬ್ಲಿಂಕ್ ಆಗುತ್ತೆ ಕೆಲವು ಸತಿ. ಅದೇನು ಎಷ್ಟು ಕರೆಕ್ಟಾಗಿದೆ ಫ್ಯೂಲು ನಾವೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಕ್ಕೋಬೇಕು. ಸೊ ನಾನು ಯೂಶ್ವಲಿ ಬ್ಲಿಂಕ್ ಇದ್ದಾಗ ನಂಗೆ ಗೊತ್ತಿದೆ ಮನೆಗೆ ಹೋಗೋಕ್ಕೆ ಎಷ್ಟು ಕಿಲೋಮೀಟ್ರ್ ಬೇಕಂತ, ಮನೆ ಹತ್ರನೇ ಹಾಕ್ಸ್ಬೋದಂತ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ರೋಡು ಎಂಟಿ ಇದೆ, ಫನ್ ಇದೆ ಅಂದ್ಕೊಳ್ಳಿ. ಐ ಹೋಪ್ ಯಾವುದು ರೈನ್ ಡ್ರಾಪ್ಲೆಟ್ಸ್ ಇಲ್ಲ ಲೆನ್ಸ್ ಮೇಲೆ, ಕ್ಲಿಯರ್ ಇದೆ ಅನಿಸುತ್ತೆ. ಓ ಹೆವಿ ವಿಂಡ್ ಸ್ಪೀಡ್ ಇದೆ ಆಪೋಸಿಟ್ ಡೈರೆಕ್ಷನಲ್ಲಿ. ಬಟ್ ಜಿ ಟಿ ಏನು ಗಾಳಿನ ನುಕ್ಕೊಂಡೋಗುತ್ತೆ. ಬನ್ನಿ, ಈ ಸೈಕಲ್ ಏನು ಗುರು ಎಷ್ಟು ಕಷ್ಟ ಇಂಥ ವೆದರಲ್ಲಿ ಓಡಿಸೋದು, ಇಷ್ಟು ಗಾಳಿ ಅಗೇನ್ಸ್ಟ್ ಓಡಿಸೋದು ಹೆವಿ ಕಷ್ಟ. ಓ ನಮ್ಮ ತಮ್ಮ ಬಂದ ನೋಡಿ, ಎರಡನೇ ತಮ್ಮ ನಮ್ಮದು, ಹಂಟ್ರ್ 350. ಬಾಯ್ ಬಾಯ್ ತಮ್ಮ. ಅದೂ ಒಳ್ಳೆ ಗಾಡಿ ಆ್ಯಕ್ಚುಲಿ, ಸಿಟಿ ಕಮ್ಯೂನಿಟಿಗೆ ಒಳ್ಳೆ ಗಾಡಿ ಅದು ಆ್ಯಕ್ಚುಲಿ. ಹಂಟ್ರ್ 350 ಸಿಟಿ ಕಮ್ಯೂಟಿಗೆ ಮಸ್ಟ್ ರೆಕಮೆಂಡೆಡ್ ಗಾಡಿ ಅದೂ. ಬಟ್ ಚೂರು ಪವರ್ ಲ್ಯಾಗ್ ಅಂತ ಫೀಲ್ ಆಗುತ್ತೆ ನಿಮ್ಗೆ ಹೈವೇಸಲ್ಲಿ. ಇಟ್ಸ್ ಓಕೆ, ಹೈವೇಸಲ್ಲಿ ಓಡಿಸ್ಬೋದು, ಬಟ್ ಅಷ್ಟು ಥ್ರಿಲ್ ಆ್ಯಂಡ್ ಫನ್ ಇರಲ್ಲ. ಬಟ್ ಸಿಟಿಯಲ್ಲಿ ಓಡ್ಸೋಕ್ಕಂತೂ ಹೆವಿ ಫನ್ ಇರುತ್ತೆ. ಪರ್ಫೆಕ್ಟ್ ಟಾರ್ಕು, ಪರ್ಫೆಕ್ಟ್ ಮೈಲೇಜು ಎಲ್ಲ ಕರೆಕ್ಟಾಗಿದೆ. ಓ ವೆಲ್ ಫೈರ್, ಕ್ರೇಜಿ ಇದೊಂಥರ ಡ್ರೀಮ್ ಕಾರು. ನಮ್ಮ ಕಿಚ್ಚ ಸುದೀಪು ತುಂಬ ಸೆಲೆಬ್ರಿಟೀಸ್ ಹತ್ರ ಇದೆ. ಕ್ರೇಜಿ ನೋಡಿ, ಏನು ಮಸ್ತಾಗಿದೆ. ತೊಗೊಳ್ಳೋಣ. ಅಷ್ಟೇ ಗೈಸ್ ಇವತ್ತಿನ ರೈಡು. ಆಲ್ಮೋಸ್ಟ್ ಮನೆ ರೀಚ್ ಆಗ್ತೀನಿ ಇನ್ನೇನು. ಡೆಡ್ ಎಂಡ್ ಹೋದರೆ ಮನೆ. ಒಳ್ಳೆ ಫನ್ ಇತ್ತು, ವೆದರು ಕ್ರೇಜಿ ಇತ್ತು. ಕ್ರೇಜಿ ರೈಡ್ ಅಂದ್ಕೊಳ್ಳಿ. ನಾಳೆ ಸಂಡೇ ಎಲ್ಲಿಗೆ ರೈಡ್ ಮಾಡ್ತೀನಂತ ಗೊತ್ತಿಲ್ಲ, ಬಟ್ ಹೋಪ್ಫುಲಿ ಯಾವುದೋ ಒಳ್ಳೆ ಲೊಕೇಶನ್ನು, ಒಳ್ಳೆ ಗ್ರೂಪ್ ಯಾರೋ ರೆಡಿ ಇದ್ದರೆ ನಾಳೆ ಒಳ್ಳೆ ರೈಡಿಗೆ ಹೋಗಿ ಬರೋಣ. ತುಂಬ ಪೆಂಡಿಂಗ್ ಕೆಲಸಗಳು ಇದೆ. ರೈಡಿಗೆ ಹೋಗ್ತೀನೋ ಇಲ್ವೋ ಅದೂ ಕನ್ಫರ್ಮ್ ಇಲ್ಲ, ಬಟ್ ಮೋಸ್ಟ್ಲಿ ನಾಳೆ ರೈಡ್ ಇದ್ದರೆ ಪಕ್ಕಾ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋದು ಬಾಕಿ ಇದೆ, ಅದನ್ನು ಅಪ್ಲೋಡ್ ಮಾಡಬೇಕು. ನೋಡಿ, ನಮ್ಮ ಮನೆ ಹತ್ರ ಬಂದರೆ ಹೆವಿ ಆಫ್ ರೋಡಿಂಗು. ಇಲ್ಲಿ ರೋಡೇ ಮಾಡಿಲ್ಲ ಇವರು. ಇನ್ನೂ ಅಕ್ಕಪಕ್ಕ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾವ್ರಂತ ರೋಡ್ ಮಾಡಿಲ್ಲ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮನೆ ಬಂತು. ಬಾಯ್ ಟಾಟಾ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಷ್ಟೇ.